ಬಿಜೆಪಿಯವರು ಲೂಟಿ ಮಾಡಿ ಖಜಾನೆ ಖಾಲಿಯಾಗಿದ್ಯಾ? ಖಜಾನೆ ಕೇಳಿಸ್ಕೊಳ್ಳಿ. ಈಗ 2021-22 2021-22 ಇವಾಗ್ಲೂ ಕೂಡ RDPR ಅಲ್ಲಿ PWD ನಲ್ಲಿ ಮತ್ತೆ ಸೋಷಿಯಲ್ ವೆಲ್ಫೇರ್ ಅಲ್ಲಿ ಈಗ ಹಣ ಬಿಡುಗಡೆ ಮಾಡಿದ್ದೀವಿ. 2021-22 ಬಿಜೆಪಿ ಅವರು ಕೊಟ್ಟಿರಲ್ಲ ತರಾತುರಿನಲ್ಲಿ ಮತ್ತೆ 2022-23 ಏನು ಲೆಕ್ಕಕ್ಕೆ ದುಡ್ಡೇ ಇಲ್ಲ. ಎಲ್ಲ ಕಾಮಗಾರಿ ಕೊಟ್ಬಿಟ್ರು. ನಕಲಿ ಬಿಲ್ ಕಳಪೆ ಕಾಮಗಾರಿ ಬಿಲ್ ಕಾಮಗಾರಿನೇ ಮಾಡಿಲ್ಲ. ಲೂಟಿ ಹೊಡೆದು 40% ಖಜಾನೆ ಖಾಲಿ ಮಾಡಿದ್ದಾರೆ. ಒಂದ್ ನಿಮಿಷ ಆಯ್ತು. ಅವರು ಮುಂದಿನ ಯೋಚನೆ ಮಾಡಿಲ್ಲ. ಅವ್ರು ಯಾವುದೇ ರೀತಿಯಾದಂತಹ ವೈಜ್ಞಾನಿಕವಾಗಿ ಡಿಸಿಷನ್ ತಗೊಳ್ಳಿಲ್ಲ. ಇದ್ದಕ್ಕಿದ್ದಂತೆನೆ ಟೆಂಡರ್ಗಳು ಕರೆದು ಬಿಟ್ರು. ಇನ್ನೂ ಒಂದು 10 ವರ್ಷಕ್ಕಾಗೋಷ್ಟು ಟೆಂಡರ್ ಕೊಟ್ಟರು. ಆಯ್ತು ಮಾಡಿದ್ರು. ಒಂದು ಉತ್ತಮ ಆಡಳಿತದ ಲಕ್ಷಣ ಏನು ಅಂತಂದ್ರೆ ಖಜಾನೆಯಲ್ಲಿ ನೀವು ತುಂಬಿಸ್ಕೋಬೇಕು, ಬೊಕ್ಕಸ ತುಂಬಿಸ್ಕೋಬೇಕು. ಖಾಲಿಯಾಗಿರೋ ಖಜಾನೆಯಿಂದ ಫ್ರೀ ಗ್ಯಾರಂಟಿಗಳನ್ನ ಯಾಕೆ ಕೊಟ್ರೆ ಅದು ಉತ್ತಮ ಆಡಳಿತನಾ? ನೋಡಿ, ಜನ ಕೊಡ್ಲೇಬೇಕು. ಅವ್ರು ಬದುಕಬೇಕಲ್ವಾ? ಬಿಜೆಪಿ ಅವರು ಕೊಡಲೇಬೇಕು. ಅದು ಜನಗಳು ಕೋವಿಡ್ ಆದ್ಮೇಲೆ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಇದೆಯಲ್ಲ, ದೊಡ್ಡ ದೊಡ್ಡ ಉದ್ಯಮಿಗಳ ಗುಲಾಮಗಿರಿ ಮಾಡ್ತಾ ಇರ್ಬೇಕಾರೆ, ನರೇಂದ್ರ ಮೋದಿ ಸರ್ಕಾರ ದೊಡ್ಡ ದೊಡ್ಡ ಉದ್ಯಮಿಗಳ ಗುಲಾಮಗಿರಿ ಮಾಡ್ತಾ ಇರ್ಬೇಕಾರೆ ನಾವು ಬಡವರನ್ನ ಮಧ್ಯಮ ವರ್ಗವನ್ನ ಕಾಪಾಡಲೇಬೇಕು. ಕೋವಿಡ್ ಆದ ಕಷ್ಟವನ್ನ ನಾವು ಮಾತ್ರ ಸಹಾಯ ಮಾಡಕ್ಕೆ ಸಾಧ್ಯ ಆಗಿರೋದು. ರಾಜಗೌಡ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾರ? ನೀವು ಮಾತಾಡಿ, ನಿಮ್ಗೆ ಯಾರು ಅವಕಾಶ ಕೊಡಲ್ಲ. ಅವಕಾಶ ತಗೋಬೇಕು, ನೀವು ಮಾತಾಡಿ. ಈಗ ನಟರಾಜ್ ಗೌಡ್ರು 15 ವರ್ಷದಿಂದ ಬಡ್ಕೊಂಡ್ರು MLC ಮಾಡ್ಲಿಲ್ಲ. ಪಾಪ ಎಲ್ಲೆಲ್ಲಿಂದ ಬಂದವ್ರು MLC ಮಾಡಿದ್ರು. ಪಾಪ ಅವ್ರು ಹಂಗಾನು ಸಮರ್ಥಿಸ್ಕೊಂಡು ಏನೋ ಮಾಡೋಣ ಅಂತ ಹೊರಟಿದ್ದಾರೆ. ನೀವೆಲ್ಲ ಇನ್ನೇನು ಮತ್ತೆ ನೀವೇನು ಆಗ್ಲಿ ಇರೋ ವಿಚಾರನ ಜನತೆ ಮುಂದೆ ಇಡೋಣ. ಇದೇ ವಾಲ್ಮೀಕಿ ಹಗರಣದಲ್ಲಿ ಒಬ್ರು CM ಇಡೀ ದೇಶದ ಇತಿಹಾಸದಲ್ಲಿ ಯಾವ CM ಭ್ರಷ್ಟಾಚಾರ ನಡೆದಿದೆ ಅಂತ ಆನ್ ದ ಫ್ಲೋರ್ ಒಪ್ಕೊಂಡಿಲ್ಲ. ಅದ್ರ ಬಗ್ಗೆ ಅವ್ರು ಏನ್ ಹೇಳ್ತಾರೋ ಅವರೇ ಸಮರ್ಥಿಸ್ಕೊಳ್ಳಿ, ನಮ್ ಬೇಡ. ವಾಲ್ಮೀಕಿ ಹಗರಣ ನಡೆದಿದೆ ಅಂತ ಒಬ್ಬ CM ಮಾಡಿದ್ರು ಮಾಡಲ್ಲ ಅಂತ ಹೇಳ್ಬೇಕು. ಎಲ್ಲ ಮುಖ್ಯಮಂತ್ರಿಗಳು ಎಲ್ಲಾರು ಹೇಳಿರೋದು ತಪ್ಪಿಲ್ಲ ಅಂದ್ರೆ ಸಾಕ್ಷಿ ಸಮೇತ ಸಿಕ್ಕಾಕೊಂಡಾಗ ಇನ್ನೇನ್ ಮಾಡಕ್ ಸಾಧ್ಯ? ಸಿಕ್ಕಾಕೊಂಡಿದ್ದಾರೆ. ಅವ್ರು ಏನ್ ಮಾಡಿದ್ರು, ಕೋತಿ ಮೊಸರನ್ನ ತಿಂತು ಮೇಕೆ ಮೂತಿ ಗೊರಿಸ್ತು ನನಗೆ ಪಾಪ ಯಾರೋ ಅಮಾಯಕರನ್ನ ತಗೊಂಬಂದು ಸಸ್ಪೆಂಡ್ ಮಾಡಿದ್ರು. ಇವರೇ ಫೈನಾನ್ಸ್ ಮಿನಿಸ್ಟರ್ ಆಗಿ ಇವ್ರದೇ ರೂಲ್ಗಳು 2 ಕೋಟಿ 4 ಕೋಟಿಗಿಂತ ಹಣ ಆಚೆ ಹೋಗುತ್ತೆ ಅಂದರೆ ಫೈನಾನ್ಸ್ ಮಿನಿಸ್ಟರ್ ಅಪ್ರೂವಲ್ ತಗೋಬೇಕು ಅನ್ನೋದು ಕಾನೂನಲ್ಲೇ ಇದೆ. ಅವರೇ ಮಾಡಿರುವಂಥ ಕಾನೂನುಗಳು ರಾಜಕಾರಣದಲ್ಲಿ. ಆದರೆ 70 ಕೋಟಿ ದುಡ್ಡು ಆಚೆಗೆ ಹೋದ್ರೂ ಪಾಪ ನಾಗೇಂದ್ರನ್ ಬಲಿ ಕೊಟ್ಟರು, ಬಿಟ್ಟರು. ಆಯ್ತು, ಇವತ್ತು ಈ ನಾವು ಜನಸಾಮಾನ್ಯರಿಗೆ ಆಗ್ತಾ ಇರೋಂಥ ಅನ್ಯಾಯಗಳ ಬಗ್ಗೆ ಚರ್ಚೆ ಮಾಡೋಣ. ಕರಿಗುಡ್ಡ ಅಂತ ಒಂದು ಬಾಳ ಹಿಡಿದಿದ್ದೀರ, ವೈಯಕ್ತಿಕ ಇಂಟ್ರೆಸ್ಟ್ ಗುಂಡ್ಲುಪೇಟೆ ಅಲ್ಲ ರೀ, ನಮ್ಮ ಕ್ಷೇತ್ರದ ಒಂದು ದೇವದುರ್ಗ ಕ್ಷೇತ್ರ ಉದಾಹರಣೆ ಕೊಡ್ತಾ ಇದ್ದೀನಿ ಸರ್. 220 ಕೇಳಿಸ್ಕೊಳ್ಳಿ ಸರ್. ನೀವು ನೀವು ಮಾತಾಡಿ ಸರ್, ನಾವು ಎದ್ದೋಗ್ತೀವಿ. ನೀವೇ ಮಾತಾಡಿ. ಎದ್ದೋಗಕ್ ಬಂದಿದ್ದೀರಾ ರಾಜಗೌಡ್ರೆ? ಮಾತಾಡಕ್ ಬಂದಿದ್ದಾರೆ ಸರ್. ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಈಗ ಗುಂಡ್ಲುಪೇಟೆಯಲ್ಲಿ ಮೊನ್ನೆ ಇದೇ MLA ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಹಿಂದೆ ಇದ್ದವರೆಲ್ಲ ಹಣ ಇದ್ದವ್ರಿಗೆ ಕೊಟ್ಬಿಟ್ಟಿದ್ದಾರೆ ಅಂತ. ಇವ್ರದೇ ಸರ್ಕಾರ ಇದ್ದಾಗ ಸಾಕಷ್ಟು ಜನ SC STಗಳಿಗೆ ಫಲಾನುಭವಿಗಳಿಗೆ ಕೊಡಬೇಕಾದಂಥ ಸೈಟ್ಗಳನ್ನ ಕೊಟ್ಟಿಲ್ಲ. ಅದ್ರ ಸಂಬಂಧಪಟ್ಟ ಸಾಕಷ್ಟು ಹೋರಾಟಗಳಾಯಿತು. ಇವತ್ತವರೆಗೂ ಕೋರ್ಟಲ್ಲಿ ಸ್ಟೇ ಇದೆ, ಅದ್ರ ಬಗ್ಗೆ ಗಮನ ಇಲ್ಲ. 4 ವರ್ಷ 5 ವರ್ಷ ಬಡವರು ಕೊಡುವಂಥ ಸೈಟ್ಗಳನ್ನ ಇವ್ರು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ, ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿದೆ ಸರ್ಕಾರ. ಜಿಲ್ಲಾ ಪಂಚಾಯತಿ CEOಗಳು ಸಿಕ್ಕದಲ್ಲಿ ಈಗ ಪಂಚಾಯತಿ ಲೆವೆಲಲ್ಲಿ ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದೆ ಅಂದರೆ ಸಿಕ್ಕದವ್ರಿಗೆ ಯಾರು ದುಡ್ಡು ಕೊಡ್ತಾರೋ ಅವರು ಖಾತೆ ಆಗುವಂಥ ಪರಿಸ್ಥಿತಿ. ಸರ್ಕಾರಿ ಜಾಗಗಳನ್ನ ಖಾತೆ ಮಾಡಿರೋಂಥ ಉದಾಹರಣೆಗಳನ್ನ ನಾನು ಉದಾಹರಣೆ ಸಹಿತ ಬಿಚ್ಚಿಡ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ರಾಜ್ಯದ ಮಾತಾಡಿ 224 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಒಂದೊಂದು ಉದಾಹರಣೆ ಯಾಕೆ ಕೊಡ್ತೀವಿ ಅಂದರೆ ಇಂಥದ್ದೊಂದು ಉದಾಹರಣೆ ಇಲ್ಲಿದೆ ಅನ್ನೋದ್ರ ಮೇಲೆ ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಏನೈತೆ ಅನ್ನೋದು ಹುಡುಕೊಳ್ಳಿ ಅನ್ನೋದು ಉದಾಹರಣೆಗೆ. ಯಾಕಂದ್ರೆ ನಮ್ಮ ಹತ್ರ ಸಂಪೂರ್ಣ ದಾಖಲಾತಿ ಇದ್ದಾಗ ಅದನ್ನು ನಾವು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗ್ತದೆ. ಅವ್ರು ಬಿಡಿ 224 ಕ್ಷೇತ್ರವನ್ನು ತಿಳ್ಕೊಂಡಿದ್ದಾರೆ. ನಂದು ಯಾವ ಕ್ಷೇತ್ರಗಳು ಇಲ್ಲ ಇಲ್ಲಿ. ದೇವದುರ್ಗ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಗುಂಡ್ಲುಪೇಟೆ ಆಗಿರ್ಬೋದು, ಮಳವಳ್ಳಿಲಿ, ಅಲ್ಗೂರಿನಲ್ಲೂ ಕೂಡ ಇದೇ ಪರಿಸ್ಥಿತಿ. ಖಾತೆಗಳು ಅಧಿಕಾರಿಗಳು PDOಗಳು ಏನು ಮಾಡುವ ಲೂಟಿಗಿಳಿದು ಬಿಟ್ಟಿದ್ದಾರೆ. ಸರ್ಕಾರಿ ಜಾಗಗಳನ್ನ ಖಾತೆ ಮಾಡ್ತಾ ಇದ್ದಾರೆ. ಲೋಕಾಯುಕ್ತದ ಹೋದ್ರು ಕಂಪ್ಲೇಂಟು. ಪಾಪ ಲೋಕಾಯುಕ್ತದರೆ ಇವತ್ತು ಹೇಳ್ಕೊಳಕ್ಕಾಗದಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಲೋಕಾಯುಕ್ತನ ಕೂಡ ಖಂಡಿತವಾಗ್ಲು
ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟರು ಕೂಡ ಅವರೇ ಲೋಕಾಯುಕ್ತರೇ ಹೇಳ್ತಾರಲ್ಲ ಪಿ ಡಿ ಒಗಳು ಯಾವ ಮಟ್ಟಕ್ಕಾಗಿದ್ದಾರೆ ಅಂತ. ಬೆಂಗಳೂರು ಸುತ್ತಮುತ್ತ ಇರುವಂಥ ನೀವು ಪಿ ಡಿ ಒಗಳನ್ನ ಒಂದ್ಸತಿ ಮಾತಾಡಿಸಿ, ಯಾರು ಕಮ್ಮಿ 50 ಕೋಟಿ 100 ಕೋಟಿ ಇಲ್ಲ, ಇದ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ? ಯಾವುದೇ ಸರ್ಕಾರ ಬರಲಿ, ಸಮಾಜದ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಈಗ ಇವರಿಬ್ರು 3 ಜನ ಹೇಳ್ತಾ ಇದ್ದಾರೆ, ಏನು ನಾವು ಅಕ್ರಮ ಮಾಡಲ್ಲ, ಎಲ್ಲಿ ಸತ್ಯವಂತರು ಇವರು ಅವ್ರ ಮೇಲೆ ಹೇಳ್ತಾರೆ, ಅವ್ರ ಮೇಲೆ ಹೇಳ್ತಾರೆ ನೀವು ಮಾಡಿದಿರಿ ಅಂತಾರೆ. ಯಾರಾದ್ರೂ ಈಗ 3 ಜನ ನಾವು ಕಳೆದ ಒಂದು 20 ವರ್ಷದ ಹಿಸ್ಟ್ರಿನ ತಗೊಂಡ್ರೆ ಯಾರನ್ನಾದ್ರೂ ಹಿಡ್ದಿದಾರ? ಕಾಂಗ್ರೆಸ್ ಬಂತು 2013 BJP ಸರ್ಕಾರದ ಯಾವ್ದಾದ್ರು ಹಗರಣ ಹಿಡಿದು ಯಾರನ್ನಾದ್ರೂ ಜೈಲಿಗೆ ಕಳ್ಸಿದ್ರ? ಅದಾದ್ಮೇಲೆ ಮತ್ತೆ ಕೊಯಿಲೇಷನ್ ಗೌರ್ಮೆಂಟ್ ಬಂತು, ಯಾರನ್ನಾದ್ರೂ ಕಾಂಗ್ರೆಸ್ ಅವ್ರನ್ನ ಹಿಡಿದ್ರ? ಅದಾದ್ಮೇಲೆ ಇವಾಗ ಬಂದಿದ್ದಾರೆ 2023 ಇಂದ ಇದ್ದಾರೆ, ಮತ್ತೆ ಬಿಜೆಪಿ ಸರ್ಕಾರ ಇತ್ತು. ಯಾರನ್ನಾದ್ರೂ ರೆಸ್ಪಾನ್ಸಿಬಲ್ ಮಾಡಿ ನೋಡಿ. ಇಂತಾಗ 40% ಅಂತಂದ್ರೆ ಅವರು 40% ನೈತಿಕತೆ ನಮಗಿದೆ, 4% ಏನಾದ್ರೂ ಪ್ರೂವ್ ಮಾಡಿದ್ರ? ಏನಾದ್ರೂ ಜೈಲಿಗೆ ಕಳ್ಸಿದ್ರ? ಅವರು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಹೋಟೆಲ್ ಬಿಲ್ ಕಟ್ಟಿದ್ರು, ನಾವು ಒಪ್ಕೊಂಡು ಬರ್ತಾ ಇದ್ದೀರಿ. ವಿರೋಧ ಪಕ್ಷದವ್ರಿಗೆ ಏನ್ ಮಾಡ್ತಾ ಇದ್ದಾರೆ? ಯಾಕಪ್ಪ ಹೋಟೆಲ್ ಅಲ್ಲಿ ಇದೆಯಾ ಅಂತ ಅವತ್ತು ಕೇಳಲಿಲ್ಲ, ಇವತ್ತು ಕೇಳ್ತಾರೆ ನೀವು ಹೋಟೆಲ್ ಅಲ್ಲಿ ಇದ್ರಿ ಸರ್ಕಾರ ದುಡ್ಡನ್ನ ಬಳಸಿದಿರಿ ಅಂತ ಹೇಳಿ. ಅವರಿಗೆ ಮಾಹಿತಿ ಕೊರತೆ ಇದೆ ಅನ್ಸುತ್ತೆ, ಯಾಕಂದ್ರೆ ಸ್ವಂತ ದುಡ್ಡಲ್ಲಿ ಹೋಟ್ಲಲ್ಲಿ ಅವರು ಇಲ್ಲ ಅವ್ರು ಹೇಳ್ತಾ ಇರೋದು ಏನು ಅಂದ್ರೆ ವಿಧಾನಸೌಧ ಇದೆ, ಅವ್ರು ಹೇಳೋದೇನು ಅಂತಂದ್ರೆ ಮುಖ್ಯಮಂತ್ರಿ ಒಂದ್ ನಿಮಿಷ ಕುಮಾರ ಕೃಪಾ ಇದೆ, ಎಲ್ಲ ಇದೆ. ಅವ್ರು ಎಲ್ಲಿಂದಾದ್ರೂ ದುಡ್ಡು ಕೊಟ್ಟು ಎಲ್ಲಿ ಹೋಟೆಲಲ್ಲಿ ಇರ್ತಾರೋ ಅದಿರ್ತಾರೋ ದಟ್ ಈಸ್ ನನ್ ಆಫ್ ಅವ್ರ ಬಿಸ್ನೆಸ್. ಬಟ್ ಅವರು ಆಡಳಿತವನ್ನೇ ಹೋಟೆಲ್ಗೆ ಶಿಫ್ಟ್ ಮಾಡಿದ್ರ ಅನ್ನೋದು ಮಾತ್ರ ಪ್ರಶ್ನೆ. ಆವಾಗ ಏನು ಕಡ್ಲೆಕಾಯಿ ತಿಂತಿದ್ರ ಅವರು ಮಾಡ್ತಿರುವಾಗ? ನೀವು ವೈಲೇಷನ್ ಅಲ್ಲಿ ಇದ್ದಲ್ಲ, ಆಯ್ತು. ಈಗ ಒಂದ್ ಮಾತು ಹೇಳಿದ್ದಾರೆ, ಏನು ಅಂತಂದ್ರೆ ಚಂದ್ರಶೇಖರ್ ಅವರೇ, अब बताओ मैं उनको हैंग करूँगा ಅಂತ ಸರ್ಫರಾಜ್ ಅವರು ಹೇಳಿದರು. ಅದಕ್ಕೆ BR ಪಾಟೀಲ್ ಹೇಳಿದರು ಬಹುತ್ ಲೋಗೋಂಕೋ ಹ್ಯಾಂಗ್ ಕರ್ನಾ ಪಡ್ತಾ ಹೇ ಅಂತಂದರೆ ಹೇಳೋಕ್ಕಾಗಲ್ಲ, ಭಾಳ ಜನರನ್ನ ಹ್ಯಾಂಗ್ ಮಾಡಬೇಕು ಅಂತ. ಹಾಗಾದರೆ ಈಗ ಒಂದು BR ಪಾಟೀಲ್ ಅವ್ರು ನಿಜ ಆಗಿರಬೇಕು, ಇಲ್ಲ ವಸತಿ ಇಲಾಖೆ ನಿಜ ಆಗಿರಬೇಕು. ಯಾರು ಸುಳ್ಳು ಇದರಲ್ಲಿ? ನೋಡಿ, BR ಪಾಟೀಲ್ ಅವ್ರು ಏನಾದ್ರು ಸುಳ್ಳಾಗಿದ್ದಿದ್ರೆ ಅವ್ರ ಮೇಲೆ ಕ್ರಮ ತಗೊಂಡು ಮೊದಲು ವಿಚಾರಣೆ ಮಾಡಿ. ಇವ್ರು ಮಾಡಲ್ಲ, ಯಾಕೆಂದ್ರೆ ಮೊದಲನೇ ಲೆಟರ್ ಬಂದಾಗ ಏನು ಮಾಡಿದ್ರು? ಮೊದಲನೇ ಲೆಟರ್ ಬರೆದ್ರು, ಮೊದಲನೇ ಲೆಟರ್ಗೆ 30 ಜನ ಸೀನಿಯರ್ MLAಗಳು ಸಿಗ್ನೇಚರ್ ಮಾಡಿದ್ರಂತೆ. ಒಂದು ಎನ್ಕ್ವೈರಿ ಆಗ್ಲಿಲ್ವಲ್ರಿ ಹೋಗ್ಲಿ? ತಡ್ರಿ, ಅದನ್ನೇ ಹೇಳ್ತೀನಿ ನಿಮಗೆ. ಮೊದಲು ಪತ್ರ ಬರೆದಾಗ ಅವರು ಇದಾಗಿದ್ರು, CM ಸಲಹೆಗಾರರಾಗಿದ್ರು. ಪತ್ರ ಬರೆದ ಮೇಲೆ ಅವರು ಏನಾದ್ರು ಅಂದರೆ ಕರ್ನಾಟಕದ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರವ್ರೀಗ. ಈಗ ಇದನ್ನ ಹೇಳಿದಾರಲ್ಲ, ಡೈರೆಕ್ಟ್ ಮಿನಿಸ್ಟರ್ ಆಗ್ತಾರೆ ಅವರು. ಅಲ್ಲಲ್ಲ, ಗೊತ್ತಿಲ್ಲ ಹೇಳಿದ್ರೆ ಈ ಒಬ್ಬರು ಹೇಳ್ತಿರೋದಲ್ಲ ಇವ್ರೆ. BR ಪಾಟೀಲ್